ಸ್ವಲ್ಪವೂ ಹದಗೆಡದ ಪರ್ಫೆಕ್ಟ್ ಆದ ಕಜ್ಜಾಯ ಮಾಡೋ ವಿಧಾನವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಕಜ್ಜಾಯ ಮಾಡೋರು ಕೂಡ ಒಳಗಡೆಯಿಂದ ಸಾಫ್ಟ್ ಆಗಿ ಪದ್ರವಾಗಿ ಹಾಗೆ ಹೊರಗಡೆಯಿಂದ ಕ್ರಿಸ್ಪಿಯಾದ ರುಚಿಯಾದ ಕಜ್ಜಾಯವನ್ನು ಮಾಡಬೇಕಾದ್ರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಬೋದು. ಹಾಗೆ ಇದರ ಇನ್ನೊಂದು ವಿಶೇಷತೆ ಏನಂದರೆ ಎಷ್ಟೇ ದಿನ ಇಟ್ಟರು ಈ ಕಜ್ಜಾಯ ಗಟ್ಟಿಯಾಗದೆ ಸಾಫ್ಟ್ ಆಗಿನೇ ಇರುತ್ತೆ. ತಡ ಮಾಡದೆ ಈ ಕಜ್ಜಾಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. ಸುಮಾರು 4 kg ಆಗೋಷ್ಟು ಅಕ್ಕಿ ಇದೆ 1 ಕಪ್ಪಲ್ಲಿ. ನಾನು ಸೊಸೈಟಿ ರೈಸನ್ನು ತೊಗೊಂಡಿರೋದು. ಸೊಸೈಟಿ ರೈಸ್ ಅಥವಾ ರೇಷನ್ ರೈಸ್ ಅಂತಾರೆ ಇದನ್ನು ಉಪಯೋಗಿಸ್ತಾ ಇರೋದು. ಇದಿಲ್ಲ ಅಂದರೆ ನಿಮ್ಮ ಹತ್ರ ದೋಸೆ ಮಾಡುವಂತಹ ಅಕ್ಕಿ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ಆದರೆ ಸೋನಾ ಮಸೂರಿ ರೈಸೆಲ್ಲ ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಸೊಸೈಟಿ ರೈಸ್ ಆಗಿರೋದ್ರಿಂದ ಸ್ವಲ್ಪ ಡಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ, ಕ್ಲೀನಾಗಿ ಆಗುತ್ತೆ. ನೋಡಿ, ಇದನ್ನೀಗ ಇನ್ನೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 8 ರಿಂದ 10 ಗಂಟೆಗಳ ತನಕ ಇದನ್ನು ನೆನೆ ಹಾಕ್ಕೊಳ್ಬೇಕಾಗತ್ತೆ. 10 ಗಂಟೆ ಆಗಿದೆ ನೋಡಿ. 10 ಗಂಟೆಗಳ ನಂತರ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನೆಂದಿದೆ ಅಕ್ಕಿ ಕೂಡ. ಈಗ ಅಕ್ಕಿಯಲ್ಲಿ ಇರುವಂತಹ ನೀರನ್ನೆಲ್ಲ ತೆಗೆದು ಒಂದ್ಸಲ ವಾಶ್ ಮಾಡಿಕೊಂಡು ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕ ಹೋಲ್ಸ್ ಇರುವಂತಹ ಪಾತ್ರೆ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ನೀರೆಲ್ಲ ಇದ್ದರೆ ಚೆನ್ನಾಗಿ ತೆಗಿಬೋದು. ಈ ರೀತಿ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ನೀರೆಲ್ಲ ಇದ್ದರೆ ಕೆಳಗಡೆ ಬಂದುಬಿಡುತ್ತೆ. ನೋಡಿ, ಕಾಣಿಸ್ತಿರ್ಬೋದು. ಈ ಎಕ್ಸ್ಟ್ರಾ ನೀರನ್ನೆಲ್ಲ ಬಿಸಾಕ್ತಾ ಇದ್ದೀನಿ. ಈ ಅಕ್ಕಿಯನ್ನು ನಾನು ಒಣಗಿಸ್ಕೊಳ್ತಾ ಇದ್ದೀನಿ. ಒಂದು ತೆಳುವಾದ ಕಾಟನ್ ಬಟ್ಟೆ ಮೇಲ್ಗಡೆ ಈ ರೀತಿ ಒಣಗಿಸ್ಕೊಳ್ಳಿ. ಕಾಟನ್ ಬಟ್ಟೆನೇ ಉಪಯೋಗಿಸಿ, ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ತುಂಬ ಡ್ರೈ ಮಾಡ್ಕೊಳ್ಳಬಾರ್ದು. ಇದನ್ನು ಮನೆ ಒಳಗಡೆ ಒಣಗಿಸ್ಕೊಳ್ಳಿ, ಬಿಸಿಲಲ್ಲೆಲ್ಲ ಒಣಗಿಸ್ಲಿಕ್ಕೆ ಹೋಗಬೇಡಿ. ಸುಮಾರು ಅರ್ಧ ಗಂಟೆಗಳ ತನಕ ಮನೆ ಒಳಗಡೆ ಫ್ಯಾನ್ ಕೆಳಗಡೆನೆಲ್ಲ ಒಣಗಿಸ್ಕೊಂಡ್ರೆ ನೀರೆಲ್ಲ ಆರುತ್ತೆ. ತುಂಬ ಡ್ರೈ ಮಾಡ್ಕೊಳ್ಬೇಕಾಗೇನಿಲ್ಲ, ಅದರಲ್ಲಿ ತೇವಾಂಶ ಹಾಗೆ ಇರಬೇಕಾಗತ್ತೆ. ಅದು ಒಣೆಯೋದ್ರೊಳಗೆ ನಾನು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತುರಿದುಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಉಪಯೋಗಿಸ್ಕೊಂಡ್ರೆ ಬಾಯಿಗೆಲ್ಲ ಸಿಗುತ್ತೆ. ಹಾಗೆ ಎಣ್ಣೆಗೆ ಬಿಟ್ಕೊಂಡ್ರೆ ಕಜ್ಜಾಯನ ಹಾಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. 4 ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಒಂದು ದಪ್ಪ ತಳದ ಪಾತ್ರೆಗೆ ಸುಮಾರು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ಬಿಳಿ ಎಳ್ಳು. ಇದು ಬೆಚ್ಚಗಾದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆಯನ್ನು ಹಾಕಿದ ಕೂಡಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿಯಲ್ಲೇ ಇದು ಚೆನ್ನಾಗಿ ರೋಸ್ಟ್ ಆದರೆ ಸಾಕು. ಇದೆರಡನ್ನು ನಾನು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಅರ್ಧ ಗಂಟೆಯ ನಂತರ ನೋಡಿ, ಅಕ್ಕಿ ಕೂಡ ಚೆನ್ನಾಗಿ ಒಣಗಿದೆ. ಇದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ, ಆದರೆ ತೇವಾಂಶ ಹಾಗೆ ಇದೆ. ಕೈಯಲ್ಲಿ ಕಾಣಿಸ್ತಿರ್ಬೋದು. ಇದರಲ್ಲಿ ನೀರಿನ ಅಂಶ ಇಲ್ಲ, ಆದರೆ ಸ್ವಲ್ಪ ತೇವಾಂಶ ಇದೆ. ಈ ರೀತಿ ಆದರೆ ಸಾಕಾಗುತ್ತೆ. ಈಗ ಅಕ್ಕಿಯನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಕ್ಕಿಯನ್ನು ನೀವು ಮನೆಯಲ್ಲೇ ಪೌಡ್ರ್ ಮಾಡ್ಕೊಳ್ಳಿ. ಮಿಲ್ಗೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಕಜ್ಜಾಯ. ಮನೆಯಲ್ಲೇ ಮಿಕ್ಸಿ ಜಾರನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು. ಇದನ್ನೀಗ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಕಾಣಿಸ್ತಿರ್ಬೋದು, ಅಕ್ಕಿಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಅಕ್ಕಿ ಹಿಟ್ಟು ಅನ್ನೋದು ನುಣ್ಣಗಿದ್ದಷ್ಟು ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ತರಕಾರಿ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ. ಆದಷ್ಟು ನುಣ್ಣಗೆ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಜಾಲರಿ ಇರುತ್ತೆ, ಚಿಕ್ಕ ಚಿಕ್ಕ ಹೋಲ್ಸ್ ಇರುವಂತಹ ಜಾಲರಿ ಉಪಯೋಗಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಳ್ಳಿ. ಅಕ್ಕಿ ಹಿಟ್ಟು ಅನ್ನೋದು ನುಣ್ಣಗಿದ್ದರೆ ರುಚಿಯಾದಂತಹ ಕಜ್ಜಾಯನ ನೀವು ರೆಡಿ ಮಾಡ್ಕೊಳ್ಬೋದು. ಈ ರೀತಿ ಜರಡಿ ಹಿಡ್ಕೊಳ್ಳಿ. ತರಕಾರಿ ಎಲ್ಲ ಮೇಲ್ಗಡೆ ಬರುತ್ತೆ, ಹಿಟ್ಟು ಅನ್ನೋದು ಕೆಳಗಡೆ ಪಾತ್ರೆಯಲ್ಲಿ ಹೋಗುತ್ತೆ. ತರಕಾರಿನೆಲ್ಲ ನೀವು ಬಿಸಾಕ್ಬೋದು. ಇದೇ ರೀತಿ ಎಲ್ಲವನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದ್ಸಲ ಮಾಡ್ಕೊಂಡ ನಂತರ ಅಕ್ಕಿ ಹಿಟ್ಟನ್ನು ಈ ರೀತಿ ಕೈಲಿ ಪ್ರೆಸ್ ಮಾಡ್ಕೊಳ್ಳಿ. ತೇವಾಂಶ ಹಾಗೆ ಇರಬೇಕಾಗತ್ತೆ ಅಕ್ಕಿ ಹಿಟ್ಟಿದು. ಎಲ್ಲ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಂಥ ಎಲ್ಲ ಅಕ್ಕಿ ಹಿಟ್ಟನ್ನು ನಾನು ಜರಡಿ ಹಿಡ್ಕೊಂಡಿದ್ದೀನಿ. ನೋಡಿ, ಈಗ ಅಕ್ಕಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಹಿಟ್ಟು ಕೈಲಿ ಉಂಡೆ ಮಾಡ್ಕೊಳ್ಬೋದು. ಹಾಗೆ ಕೈಲಿ ಪ್ರೆಸ್ ಮಾಡಿಕೊಂಡ್ರೆ ಒಡೆದು ಹೋಗಬೇಕು. ಆ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು. ಈ ರೀತಿ ನಾನು ಕೊನೆಯಲ್ಲಿ ಈ ರೀತಿ ಕೈಲಿ ಪ್ರೆಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿರುವಂತಹ ತೇವಾಂಶ ಹೋಗಬಾರ್ದು. ನಂತರ ಒಂದು ಬಟ್ಟೆ ಮೇಲ್ಗಡೆ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ತೇವಾಂಶ ಅನ್ನೋದು ಹಾಗೆ ಇರಬೇಕಾಗತ್ತೆ ಅಕ್ಕಿ ಹಿಟ್ಟಲ್ಲಿ. ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡ ನಂತರ ನಾನು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ 1 ಕಪ್ ಆಗೋಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1/4 kg ಆಗೋಷ್ಟು ಬೆಲ್ಲ ಇದೆ. ಅಕ್ಕಿ ಹಾಗೂ ಬೆಲ್ಲ ಸೇಮ್ ಇರಬೇಕು. ಅಕ್ಕಿ ಕೂಡ 1/4 kg ಇದೆ, ಹಾಗೆ ಬೆಲ್ಲ ಕೂಡ 1/4 kg ಅಷ್ಟೇ ತೊಗೊಂಡಿದ್ದೀನಿ. ಇದಕ್ಕೆ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಬೆಲ್ಲ ಕರಗೋದಕ್ಕೆ ಮಾತ್ರ ನಾನಿಲ್ಲಿ 1/4 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ.
ಈ ರೀತಿ ಬೆಲ್ಲ ಚೆನ್ನಾಗಿ ಕರಗಬೇಕು. ಒಂದು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ದಪ್ಪ ತಳದ ಪಾತ್ರೆನ ತೊಗೊಂಡಿದ್ದೀನಿ. ಅಗಲವಾದಂಥ ದಪ್ಪ ತಳದ ಪಾತ್ರೆಗೆ ರೆಡಿ ಮಾಡ್ಕೊಂಡಂತಹ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇರುವಂಥ ಡಸ್ಟ್ ಎಲ್ಲ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಈ ಬೆಲ್ಲದ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದೀಗ ಬೆಲ್ಲದ ನೀರು ಅನ್ನೋದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ರೀತಿ ನೊರೆ ಬರ್ತಾ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತಗೊಂಡು ಈ ಬೆಲ್ಲದ ನೀರನ್ನು ಹಾಕಿ ನೋಡ್ತಾ ಇದ್ದೀನಿ. ನೋಡಿ ಇದೀಗ ಕರಗಿದೆ, ಉಂಡೆ ರೀತಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಈ ಬೆಲ್ಲದ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಬನ್ನಿ. ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ರೀತಿ ಬೆಲ್ಲದ ನೀರನ್ನು ಚೆಕ್ ಮಾಡ್ತಾ ಬನ್ನಿ. ನೋಡಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಮೊದಲಿಗಿಂತಲೂ, ಆದರೆ ಇದೀಗ ಪರ್ಫೆಕ್ಟಾಗಿ ರೆಡಿಯಾಗಿಲ್ಲ. ಇದೇ ರೀತಿ ಚೆಕ್ ಮಾಡ್ತಾ ಬನ್ನಿ ಮಿಡ್ಲ್ ಬೇಕಾದರೆ. ನೋಡಿ ಈಗ ನಾನು ಕೊನೆಯದಾಗಿ ಒಂದ್ಸಲ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಒಂದೇ ಕಡೆ ನಿಂತಿದೆ, ಸ್ಪ್ರೆಡ್ ಆಗಿಲ್ಲ. ಹಾಗೆ ತೆಗೆದು ಉಂಡೆ ಮಾಡಿಕೊಂಡ್ರೆ ಉಂಡೆ ರೀತಿ ಆಗ್ತಾಯಿದೆ. ಸಾಫ್ಟ್ ಆಗಿರುವಂಥ ಒಂದು ಉಂಡೆ ರೆಡಿಯಾಗಿದೆ. ಇದೀಗ ಪರ್ಫೆಕ್ಟ್ ಆದಂತಹ ಕನ್ಸಿಸ್ಟೆನ್ಸಿ ಬೆಲ್ಲದ ಪಾಕ ಈಗ ರೆಡಿಯಾಗಿದೆ. ಇದಕ್ಕೀಗ ಮೊದಲಿಗೆ ರೆಡಿ ಮಾಡ್ಕೊಂಡಂತಹ ಕೊಬ್ಬರಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಸೇರಿಸ್ಕೊಂಡೆ. ಹಾಗೆ ಏಲಕ್ಕಿ ಪೌಡ್ರು ಹಾಗೆ ಸ್ವಲ್ಪ ಶುಂಠಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಪೌಡ್ರನ್ನ ಸೇರಿಸ್ಕೊಂಡು ಇಷ್ಟನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೈಯಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಕೂಡಲೇ ಎಲ್ಲವನ್ನು ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ಹಾಕಿದ ಕೂಡಲೇ ಸ್ವಲ್ಪ ಗಟ್ಟಿ ಅನಿಸುತ್ತೆ, ಆದರೆ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ನೋಡಿ ಎಲ್ಲವನ್ನು ನಾನು ಇದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. 4 kg ಬೆಲ್ಲಕ್ಕೆ 1/4 kg ಅಕ್ಕಿಯಿಂದ ಅಕ್ಕಿ ಹಿಟ್ಟನ್ನು ಮಾಡ್ಕೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದ ಹಾಗೆ ಈ ಮಿಶ್ರಣ ಅನ್ನೋದು ಗಟ್ಟಿ ಆಗ್ತಾ ಹೋಗುತ್ತೆ. ಈ ರೀತಿ ಆದ ನಂತರ ಅಕ್ಕಿ ಹಿಟ್ಟು ಹಾಕೋದನ್ನು ನಿಲ್ಲಿಸಬೇಕಾಗತ್ತೆ. ನೋಡಿ ಈ ರೀತಿ ಮೇಲ್ಗಡೆಯಿಂದ ಎತ್ತಿ ಬಿಟ್ಟರೆ ಈ ರೀತಿ ರಿಬ್ಬನ್ ರೀತಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅಕ್ಕಿ ಹಿಟ್ಟು ಹಾಕೋದನ್ನು ನಿಲ್ಲಿಸಬೇಕು. ಜಾಸ್ತಿ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬಾರ್ದು. ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೆ ಕಜ್ಜಾಯ ಅನ್ನೋದು ತುಂಬ ಗಟ್ಟಿಯಾಗಿಬಿಡುತ್ತೆ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಮೇಲ್ಗಡೆ ತುಪ್ಪವನ್ನು ಹಾಕಿಬಿಟ್ಟು ಈ ರೀತಿ ಸವರ್ತಾ ಇದ್ದೀನಿ. ಮೇಲ್ಗಡೆ ತುಪ್ಪ ಸವರ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. ಕಜ್ಜಾಯ ಪಾಕ ಅನ್ನೋದು ತುಂಬ ಬಿಸಿ ಇರೋದ್ರಿಂದ ಇವಾಗಲೇ ಕಜ್ಜಾಯವನ್ನು ತಟ್ಟಿ ಬಿಡೋಕ್ಕಾಗಲ್ಲ. ಇದನ್ನು ಈಗ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಇಡಬೇಕಾಗತ್ತೆ. 8 ರಿಂದ 10 ಗಂಟೆಗಳ ತನಕ ಆದರೂ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ. ಆವಾಗ ಕಜ್ಜಾಯದ ಮಿಶ್ರಣ ಅನ್ನೋದು ಕಂಪ್ಲೀಟಾಗಿ ಗಟ್ಟಿಯಾಗಿ ತಣ್ಣಗಾಗಿರುತ್ತೆ. ನಾನು ಒಂದು 8-10 ಗಂಟೆ ತನಕ ಇದನ್ನು ತಣ್ಣಗಾಗ್ಲಿಕ್ಕೆ ಇಡ್ತಾ ಇದ್ದೀನಿ. 8-10 ಗಂಟೆ ನಂತರ ನೋಡಿ ಇದನ್ನೊಂದು ಟಿಫಿನ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ. ಕಾಣಿಸ್ತಿರ್ಬೋದು ಗಟ್ಟಿಯಾಗಿದೆ, ಅಂದರೆ ಸಾಫ್ಟಾಗಿಯೂ ಇದೆ. ಇದರಿಂದನೇ ನಾವು ಕಜ್ಜಿಯನ್ನು ತಟ್ಕೊಳ್ಳೋದಕ್ಕಾಗತ್ತೆ. ಇದರಿಂದ ನಾನು ಸ್ವಲ್ಪ ಮಿಶ್ರಣ ತಗೊಳ್ತಾ ಇದ್ದೀನಿ. ನಿಂಬೆ ಹಣ್ಣಿನ ಗಾತ್ರದಷ್ಟು ಮಿಶ್ರಣ ತಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಸಾಫ್ಟ್ ಆಗಿರುವಂಥ ಉಂಡೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೊಂದು ಉಂಡೆಯನ್ನು ರೆಡಿ ಮಾಡ್ಕೊಳ್ಳಿ. ಈ ಎಲ್ಲ ಮಿಶ್ರಣವನ್ನು ಇದೇ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಸೈಡಲ್ಲಿ ಇಟ್ಟಿರ್ತೀನಿ. ರೆಡಿ ಮಾಡ್ಕೊಂಡಂತಹ ಈ ಉಂಡೆಗಳಿಂದ ನಾನು ಕಜ್ಜಾಯವನ್ನು ತಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ರೌಂಡ್ ಆಗಿರುವಂತಹ ಒಂದು ತಟ್ಟೆಯನ್ನು ತೊಗೊಂಡಿದ್ದೀನಿ. ಬ್ಯಾಕ್ ಸೈಡ್ ರೌಂಡ್ ಇರುತ್ತೆ. ಈ ರೀತಿ ತಟ್ಟೆಯನ್ನು ತೊಗೊಂಡು ಇದರ ಮೇಲ್ಗಡೆ ಬಟರ್ ಪೇಪರನ್ನು ಇಟ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಬದಲಿಗೆ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಕವರ್ ಇದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಬಿಳಿ ಎಳ್ಳಿಗೆ ನಾನು ಈ ಉಂಡೆಯನ್ನು ಪ್ರೆಸ್ ಮಾಡಿಕೊಂಡು ಈ ರೀತಿ ಈ ತಟ್ಟೆ ಮೇಲ್ಗಡೆ ತಟ್ಕೊಳ್ತಾ ಇದ್ದೀನಿ ಕಜ್ಜಾಯವನ್ನು. ತುಂಬ ತೆಳ್ಳಗೆ ತಟ್ಕೊಳ್ಬೇಡಿ, ಹಾಗೆ ತುಂಬ ದಪ್ಪನೆಯಾಗಿಯೂ ಬೇಡ, ಮೀಡಿಯಮ್ ಆಗಿದ್ದರೆ ಸಾಕಾಗುತ್ತೆ. ಇದೀಗ ತಟ್ಕೊಂಡಿದ್ದಾಗಿದೆ. ಈ ರೀತಿ ಕ್ಲೀನಾಗಿ ಬಟರ್ ಪೇಪರಿಂದ ತೆಗಿಬೋದು. ಇನ್ನೊಂದು ತಟ್ಟೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ತಟ್ಕೊಂಡು ಇದ್ರ ಮೇಲ್ಗಡೆ ಬಿಳಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಬಿಳಿ ಎಳ್ಳಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೆ, ಯಾಕೆಂದರೆ ಎಣ್ಣೆಗೆ ಹಾಕ್ಕೊಂಡ್ರೆ ಅದು ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ. ಹಾಗಾಗಿ ನಾನು ಬಿಳಿ ಎಳ್ಳಿಗೆ ನೀರನ್ನು ಹಾಕ್ಕೊಂಡಿರೋದು. ಇದೇ ರೀತಿ ಎಲ್ಲವನ್ನು ತಟ್ಕೊಂಡು ಎಣ್ಣೆಗೆ ಬಿಟ್ಕೊಂಡ್ರೆ ಆಯಿತು. ನಾನೀಗ ಎಣ್ಣೆಯನ್ನು ಕೂಡ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ. ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಎಣ್ಣೆ ಕಾದ ನಂತರ ರೆಡಿ ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ಎಣ್ಣೆಗೆ ಬಿಟ್ಕೊಳ್ಳಿ. ಈ ರೀತಿ ಬಟರ್ ಪೇಪರಿಂದ ತೆಗೆದು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕಿದ ನಂತರ ಕೂಡಲೇ ಮುಟ್ಟೋದಕ್ಕೆ ಹೋಗಬೇಡಿ, ಅದಾಗಿ ಅದು ಮೇಲ್ಗಡೆ ಬರುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ.
ಅದಾಗಿ ಅದು ಮೇಲ್ಗಡೆ ಬಂದ ನಂತರ ಸೌಟಿಂದ ಈ ರೀತಿ ಎಣ್ಣೆನ ಮೇಲ್ಗಡೆ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಯುತ್ತೆ. ಇದನ್ನೀಗ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಉಲ್ಟಾ ಪಲ್ಟ ಎರಡೂ ಕಡೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಕಾಣಿಸ್ತಿರ್ಬೋದು ಯಾವ ರೀತಿ ಉಬ್ಬಿ ಬಂದಿದೆ, ಇದು ಪೂರಿ ಥರ ಉಬ್ಬಿ ಬಂದಿದೆ. ಎರಡೂ ಕಡೆ ಒಳ್ಳೆ ಕಲರ್ ಕೂಡ ಬಂದಿದೆ. ಇದನ್ನೀಗ ನಾನು ಎಣ್ಣೆಯಿಂದ ತೆಗೆದು ಇನ್ನೊಂದು ಸೌಟಿನ ಸಹಾಯದಿಂದ ಎಕ್ಸ್ಟ್ರಾ ಎಣ್ಣೆನೆಲ್ಲ ಪ್ರೆಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಮೇಲ್ಗಡೆ ನಾನು ಟಿಶ್ಯೂ ಪೇಪರನ್ನು ಹಾಕ್ಕೊಂಡು ಈ ಕಜ್ಜಾಯವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕಜ್ಜಾಯವನ್ನು ನಾನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಗಲವಾದ ಎಣ್ಣೆ ಪಾತ್ರೆ ತೊಗೊಂಡಿದ್ರೆ ಒಂದೇ ಸಲ 2 ಅಥವಾ 3 ಕಜ್ಜಾಯಗಳನ್ನು ಕೂಡ ಕಾಯಿಸ್ಕೊಳ್ಬೋದು. ಅಥವಾ ಚಿಕ್ಕ ಪಾತ್ರೆ ತೊಗೊಂಡ್ರೆ ಒಂದನ್ನು ಒಂದು ಸಲ ಕಾಯಿಸ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆ ಬರೋ ತನಕ ವೆಯ್ಟ್ ಮಾಡಿ, ಸೌಟಲ್ಲಿ ಮುಟ್ಟೋದಕ್ಕೆ ಹೋಗಬೇಡಿ. ನಂತರ ಇದನ್ನು ಉಲ್ಟಾ ಪಲ್ಟಾ ಹಾಕ್ಕೊಳ್ತಾ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ, ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಕಾಯಿಸ್ಕೊಂಡು ಎಣ್ಣೆಯಿಂದ ತೆಗೀರಿ. ಹಾಗೆ ಎಕ್ಸ್ಟ್ರಾ ಎಣ್ಣೆಯನ್ನು ಇನ್ನೊಂದು ಸೌಟಿನ ಸಹಾಯದಿಂದ ಪ್ರೆಸ್ ಮಾಡಿಬಿಟ್ಟು ತೆಗೀರಿ. ಬೆಲ್ಲದ ಪಾಕವನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳದೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ತೀರಲ್ಲ, ಆ ಮಿಶ್ರಣದಿಂದ ಕಜ್ಜಾಯವನ್ನು ತಟ್ಕೊಂಡ್ರೆ ಎಣ್ಣೆಗೆ ಹಾಕಿದ ಕೂಡಲೇ ಅದು ಎಣ್ಣೆಯಲ್ಲಿ ಪುಡಿ ಪುಡಿಯಾಗಿ ಒಡೆದು ಹೋಗಿಬಿಡುತ್ತೆ. ಯಾಕೆ ಅಂದರೆ ಬೆಲ್ಲದ ಪಾಕವನ್ನು ನೀವು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿರಲ್ಲ. ಎಳೆ ಪಾಕಕ್ಕೆ ಅಂದರೆ ನೀರಿರುವಾಗ, ಬೆಲ್ಲದ ಪಾಕ ಅನ್ನೋದು ನೀರಿರುವಾಗಲೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿರ್ತೀರ. ಹಾಗಾಗಿ ಈ ಬೆಲ್ಲದ ಪಾಕವನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕಜ್ಜಾಯ ಗಟ್ಟಿ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಕಜ್ಜಾಯ ಹಿಟ್ಟಿರುತ್ತಲ್ಲ, ಅಕ್ಕಿ ಹಿಟ್ಟು, ಅದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಹಾಕಿರ್ತೀರ. ಹಾಗಾಗಿ ಕಜ್ಜಾಯ ಅನ್ನೋದು ತುಂಬ ಗಟ್ಟಿಯಾಗಿ ಬೀಳುತ್ತೆ. ಎಷ್ಟು ಬೇಕು ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿ ಬೆಲ್ಲದ ಪಾಕವನ್ನು ಕೂಡ ಕರೆಕ್ಟಾಗಿ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದ ಕಜ್ಜಾಯವನ್ನು ರೆಡಿ ಮಾಡ್ಕೊಳ್ಬೋದು. ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಒಳಗಡೆಯಿಂದ ಸಾಫ್ಟಾಗಿ ಪದರವಾಗಿ ಹಾಗೆ ಹೊರಗಡೆಯಿಂದ ಕ್ರಿಸ್ಪಿ ಆದಂತಹ ಕಜ್ಜಾಯವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ, ಮೇಲ್ಗಡೆ ಲೇಯರ್ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು. ಹಾಗೆ ಒಳಗಡೆ ಕೂಡ ಹಾಗೆ ಸಾಫ್ಟಾಗಿ ಪದರವಾಗಿದೆ. ಈ ಕಜ್ಜಾಯವನ್ನು ನೀವು ಎಷ್ಟು ದಿನ ಇಟ್ಟರೂ ಹಾಗೆ ಸಾಫ್ಟಾಗಿಯೇ ಇರುತ್ತೆ, ಒಂದು ಚೂರು ಕೆಡಲ್ಲ. ನೋಡಿ, ಕಾಣಿಸ್ತಿರ್ಬೋದು ಫ್ರೆಂಡ್ಸ್. ಈ ಕಜ್ಜಾಯ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗೋಸ್ಕರ ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೂ ಮರಿಬೇಡಿ. ಧನ್ಯವಾದಗಳು.